ಅದು ಎಂತ ಕನ್ಸು ಅಂತಂದ್ರೆ ಅದು ಇವತ್ತಾಗಿರೋ ಇನ್ಸಿಡೆಂಟ್ಗೂ ಅದಕ್ಕೂ ಆಗ್ಲೇ ಎತ್ಕೋತೀನಿ ಲೇ ಗುಂಡ. ದಿಸಗಳಿಗೇನು ಓಡ್ತಾ ಇರುತ್ತೆ. ಇವಾಗಿದ್ದವ್ರು ನಾಳೆಗಿರಲ್ಲ, ಇವಾಗಿದ್ದವ್ರು ಇವಾಗೇ ಇರಲ್ಲ. ಶಕ್ತಿ ತಾರೆ ಅಪ್ಪ ಮಾಡ್ತೀನಿ ಬಿಡಪ್ಪ, ಯಾಕಪ್ಪ ಅದನ್ನೆಲ್ಲ ಹೇಳ್ಬೇಕಾ ಅಂತ ನಮ್ಮಪ್ಪಂಗೆ ಏನೋ ಒಂಥರ ಬೇಜಾರು. ಆದಿ ಅವನ ಅಲ್ಲಿ ಆದಿ ಅಣ್ಣ ನೋಡಿ, ಇದೇ ಸಾರಿ ಕಂಪ್ಲೀಟ್ಲಿ ಅವ್ರು ಏನಂದ್ರೆ ಏನೂ ಮಾತಾಡಲ್ಲ. ನೋ ಇದು ಅಂದ್ರೆ ಎಕ್ಸ್ಪ್ರೆಷನ್ ಅಲ್ಲಿ ನನ್ಗೆ ಗೊತ್ತಾಗ್ತಿದೆ ಅವರು ಹಿಂಗ್ ಅವ್ರು. ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ, ಸೊ ಇವತ್ತು ಮಂಡೇ, ಬಿಸಿ ಮಂಡೇ ಅಂತ ಹೇಳ್ಬೋದು. ಇವಾಗ ಟಿಫನ್ ಮಾಡಿ ಮಕ್ಳಿಬ್ರು ಮಲ್ಕೊಂಡಿದ್ದಾರೆ. ಫಸ್ಟ್ ಇವಳನ್ನ ಎಬ್ಬಿಸ್ಬೇಕು, ಆಮೇಲೆ ಅವನೇ ಎದ್ದೊಳ್ತಾನೆ. ಒಂದೊಂದ್ಸಲಿ ಅವನ್ ಬೇಗ ಎದ್ದಿರ್ತಾನೆ. ಸೊ 8 ಗಂಟೆ ಆಲ್ರೆಡಿ ಆಗೋಗ್ಬಿಟ್ಟಿದೆ. ಇವಾಗ ನಾನು ಟಿಫನ್ ಮಾಡ್ಬೇಕು ಪಟ ಅಂತ. ಟಿಫನ್ ಮಾಡಿಟ್ಟು ನಾನು ಇನ್ನೊಂದು ಸ್ವಲ್ಪ ಪರ್ಸನಲ್ ಕೆಲಸ ಇದೆ, ಅಲ್ಲಿಗೆ ಹೋಗ್ಬೇಕು. ಬನ್ನಿ ಇವತ್ತಿನ ದಿನ ಹೆಂಗಿರುತ್ತೆ ಅಂತ ನಿಮಗ್ ತೋರಿಸ್ತೀನಿ, ಓಕೆನಾ? ಚಿನ್ನಿ ಇದೊಳಮ್ಮ, ಇನ್ನೂ 5 ಮಿನಿಟ್ಸು ಅಂತ ಹಂಗೆ ಮಲ್ಕೊಂತಾಳ. ಅವಾಗೆಲ್ಲ ನಾವು ಹಂಗೆ ಮಾಡ್ತಾ ಇದ್ದಿದ್ದು, 5 ಮಿನಿಟ್ಸು, 10 ನಿಮಿಷ, 5 ನಿಮಿಷ ಅನ್ಕೊಂಡೆಲ್ಲ. ಎದೋಳಮ್ಮ ಚಿನ್ನಿ ಎದೋಳಮ್ಮ. ಇವ್ನು ನೋಡ್ರಿ ಆ ಕಡೆ ಮಲಗಿದ್ದಾನೆ, ಅವ್ರ ಅಕ್ಕನ ಪಕ್ಕ. ನಮ್ಮ ರಂಗೋಲಿ ಸೆಷನ್ ಈಗ. ನೋಡಿ ನಮ್ಮಪ್ಪ ಏನೋ ಥರ ಹೋಯ್ತವ್ರೆ. ನಾನು ಸಿಂಪಲ್ಲಾಗಿ ಕ್ವಿಕ್ಕಾಗಿ ಒಂದು ರಂಗೋಲಿ ಬಿಟ್ಟು ಇಷ್ಟೇ ಗೈಸ್ ಇವತ್ತು ಬಿಡೋಕ್ಕಾಗೋದು ಸಿಂಪಲ್ಲಾಗಿ. ಸೊ ಬನ್ನಿ ಮುಂದಿನ ಕೆಲ್ಸಕ್ಕೆ ಹೋಗೋಣ. ನೋಡಿ ನನ್ನ ಮಗನೂ ಎದ್ಬಿಟ್ಟ, ಇವಳು ಎದ್ದಿಲ್ಲ, ಅವನು ಎದ್ದ. ಇವಾಗ ಹಿಂಸೆ ಇಡ್ತಾರೆ ಇಬ್ರು ನನಗೆ. ಯಾಕಲೇ ಪಚಡ ಕುಂಡ ಆಗೋಲ್ವಾ ಪುಚ್ಚಣಕ್ಕೆ? ಯಾಕೆ? ಇವಾಗ ನಾನು ಟಿಫನ್ ಎಲ್ಲ ಮಾಡ್ತೀನಿ. ಟಿಫನ್ ಎಲ್ಲ ಮಾಡಿ ಇಟ್ಟಾದ್ಮೇಲೆ ನಿಮಗೆ ಸಿಗ್ತೀನಿ. ವಿಡಿಯೋ ಮಾಡ್ಕೊಂಡು ಕೂತ್ಕೊಂಡ್ರೆ ಟಿಫನ್ ಆಗಲ್ಲ. ಒಂದು ಹಾಫ್ ಆನ್ ಅವರಲ್ಲಿ ನಾನು ಮಧ್ಯಾಹ್ನದ ಊಟ, ಬೆಳಗ್ಗೆ ತಿಂಡಿ ಎಲ್ಲನೂ ಮಾಡಬೇಕು. ಏನಲ್ಲೇ ಗೈಸ್, ಇವಾಗ ಗೋಧಿ ದೋಸೆ ಹಾಕಿದ್ದೀನಿ. ಏನೇನೆಲ್ಲ ಪ್ರಿಪೇರ್ ಮಾಡಿದ್ದೀನಿ ಹೇಳ್ತೀನಿ ಬನ್ನಿ. ಇದು ಗೋಧಿ ದೋಸೆನಾ ನೋಡಿ, ಇಲ್ಲಿ ಅನ್ನಕ್ಕೆ ಇಟ್ಟಿದ್ದೀನಿ. ಇದು ಗೊಜ್ಜು, ಆಮೇಲೆ ಮಗಳು ಬಾಕ್ಸ್ಗೆ ಇದೆಲ್ಲ ಹಾಕ್ತಾಯಿದ್ದೀನಿ. ಇದು ಕ್ಯಾರೆಟು ಮತ್ತು ಡ್ರೈ ಫ್ರೂಟ್ಸು ಪುಳಿಯೋಗರೆ ಗೊಜ್ಜು ಮಾಡಿಟ್ಬಿಟ್ಟಿದ್ದೀನಿ. ನೋಡಿ ಪುಳಿಯೋಗರೆ ಗೊಜ್ಜು. ಟೈಮ್ 9 ಗಂಟೆ ಆದರೂ ನನ್ನ ಮಗಳು ರೆಡಿ ಅನ್ನೋದೇ ಆಗಲ್ಲ ಬೇಗ ಬೇಗ. ಸೊ ಗೈಸ್, ಇವಾಗ ಮಗಳನ್ನ ಸ್ಕೂಲಿಗೆ ಬಿಟ್ಟವಳೆ. ನಾನು ಯಲಹಂಕ ಹೋಗೋಣ ಅಂತ ಅನ್ಕೊಂಡು ಹೊಡ್ತಾ ಇದ್ದೆ. ಆನ್ ದಿ ವೇ ಹೋಗ್ಬಿಟ್ಟಿದೀನಿ. ಸೊ ಪೋಸ್ಟ್ ಆಫೀಸ್ ಒಂದು ಇಂಪಾರ್ಟೆಂಟ್ ಕೆಲಸ ಆಯ್ತು, ಅದನ್ನ ಮುಗಿಸ್ಕೊಳ್ಳೋಣ ಅಂತ ಹೇಳಿ. ಆಮೇಲೆ ಅದೇ ಬ್ರಾಂಚ್ ಅಲ್ಲೇ ಮಾಡ್ಬೇಕು ಅಂತ ಏನಿಲ್ಲ, ಬೇರೆ ಬ್ರಾಂಚ್ ಅಲ್ಲೂ ಮಾಡ್ಬೋದು ಅಂತ ಅಂದ್ರು. ನಾನು ರೆಗ್ಯುಲರ್ ಆಗಿ ಪೋಸ್ಟ್ ಹಾಕ್ತೀನಲ್ಲ ಕೊರಿಯರು, ಇಲ್ಲೇ ಬನ್ನಿ ಮಾಡ್ಕೊಡ್ತೀನಿ ಕೆಲಸ ಅಂತ ಅಂದ್ರು. ಸೊ ಹಂಗಾಗಿ ಇಲ್ಲೇ ಹೋಗ್ತಾ ಇದೀನಿ. ನಾನೇನ್ ಅನ್ಕೊಂಡೆ, ನಮ್ದು ದಾಖಲೆಗಳೆಲ್ಲ ಎಲ್ಲಿರುತ್ತೆ. ಇವಾಗ ನಂದೇನು ಅಂತಂದ್ರೆ ಕಂಪ್ಲೀಟ್ ಎಲ್ಲ ಪ್ರತಿಯೊಂದನು ನನ್ ಮನೆದೇನೆ, ಎಲ್ಲ ಯಲಹಂಕದಲ್ಲೇ ಇದೆ. ಸೊ ಹಂಗಾಗಿ ಅಲ್ಲೇ ಹೋಗ್ಬೇಕು ಅಂತ ಅನ್ಕೊಂಡೆ. ಬಟ್ ಅಷ್ಟು ದೂರ ಹೋಗೋದ್ ತಪ್ಪು, ಇಲ್ಲೇ ಬನ್ನಿ ಮಾಡ್ಕೊಡ್ತೀನಿ ಅಂತ ಅಂದ್ರು. ಸೊ ಹಂಗಾಗಿ ಇವಾಗ ನೀಟನ್ ತಗೊಂಡು ಮನೆಗ್ ಹೋಗಿ ಸ್ವಲ್ಪ ತಿಂಡಿ ಗಿಂಡಿ ಎಲ್ಲ ಮಾಡ್ಕೊಂಡು ಆಮೇಲೆ ಹೋಗೋಣ ಆರಾಮ್ಸೆ ಅಂತ ಅನ್ಕೊಂಡೆ. ಥ್ಯಾಂಕ್ ಗಾಡ್ ಒಂದೇ ಉಸ್ರಲ್ಲಿ ಹೆಂಗೆ ಗಾಡಿ ಅಟ್ಟಾದಿಟ್ಟಿ ಓಡಿಸಿದೀನಿ ಅಂತಂದ್ರೆ, ಅಲ್ಲಿಂದ ಒಂದೇ ಉಸ್ರಲ್ಲಿ ಮಗಳನ್ ಸ್ಕೂಲಿಗೆ ಬಿಟ್ಟು ಹಾಫ್ ಅವರ್ ಅಂದ್ರೆ ಒಂದ್ 10 ನಿಮಿಷ ಮುಂದಕ್ಕೆ ಹೋಗ್ಬಿಟ್ಟಿದೆ ನಾನು. ಆಮೇಲೆ ಯಾಕೋ ಇರು, ನಾನು ರೆಗ್ಯುಲರ್ ಆಗಿ ಹೋಗ್ತೀನಲ್ಲ ಪೋಸ್ಟ್ ಆಫೀಸ್, ಅಲ್ಲಿ ಕಾಲ್ ಮಾಡಿ ಕೇಳ್ಬಿಡೋಣ ಅಂತ ಹೇಳಿ ಕಾಲ್ ಮಾಡ್ಕೊಂಡೆ. ಯಾವ್ದೇ ಒಂದ್ ಬ್ರಾಂಚ್ ಅಲ್ಲಿ ಮಾಡ್ಕೊಡ್ತಾರಂತೆ, ಹೋಗ್ಬೋದು. ಇವಾಗ ಹೊಡ್ತೀನಿ. ಆಯ್ತು, ಆಲ್ಮೋಸ್ಟ್ 9:30 ಆಗಿದೆ. ಒಂದ್ 10:30 ಅಷ್ಟ್ರಲ್ಲಿ ಹೋದ್ರೆ ಕೆಲಸ ಮುಗಿಸ್ಕೊಂಡ್ ಬರ್ಬೋದು. ಓಕೆನಾ?
ಬನ್ನಿ, ಇವಾಗ ತುಂಬಾ ಹೊಟ್ಟೆ ಹಸಿತಾ ಇದೆ ನನ್ಗೆ, ಊಟ ಮಾಡ್ಬಿಡೋಣ. ಇವಾಗ ಸ್ವಲ್ಪ ಡಿಸ್ಪ್ಯಾಚ್ ಇದೆ, ಒಂದ್ 4 ಸ್ಯಾರಿ ಒಂದೇ ಡಿಸೈನ್, ಅದು 2 ಸಲ ರೀಸ್ಟಾಕ್ ಮಾಡ್ಸಿದೀನಿ. ಕಂಪ್ಲೀಟ್ ಸೋಲ್ಡ್ ಔಟು. ಕ್ವಾಲಿಟಿ ಅಂತೂ ಪ್ರೀಮಿಯಂ ಅಲ್ಲಿ ಇದೆ. ನಾನು ಇದಕ್ಕೂ ಹಾಕಿದ್ದೆ, ಶಾರ್ಟ್ಸ್ಗೂ ಹಾಕಿದ್ದೆ. ಸೊ ಇವಾಗ ಅದೊಂದಷ್ಟು ಡಿಸ್ಪ್ಯಾಚ್ ಮಾಡ್ಬಿಡೋಣ. ನಾನೇನ್ ಅನ್ಕೊಂಡೆ, ಇವತ್ತು ಆಗಲ್ಲ, ಯಲಹಂಕಕ್ಕೆ ಹೋಗ್ಬಿಟ್ರೆ ಬಿಡು ನಾಳೆ ಕೊಟ್ಕೊಳ್ಳೋಣ ಅಂತ ಅನ್ಕೊಂಡಿದ್ದೆ. ಬಟ್ 2 ಕೆಲ್ಸನೂ ಒಂದೇ ಟೈಮಲ್ಲಿ ಆಗ್ತಾ ಇದೆ, ಅದೊಂದು ತುಂಬಾ ಖುಷಿ ನನ್ಗೆ. ಬೇಗ ಬೇಗ ಕೆಲಸ ಮುಗಿಸ್ಕೊಂಡು ಸ್ವಲ್ಪ ರೆಸ್ಟ್ ಮಾಡ್ಬೇಕು. ಆಮೇಲೆ ಇನ್ನೊಂದು ಹೇಳ್ಬೇಕು, ಇವತ್ತು ಬೆಳಗಿನ ಜಾವ ಒಂದು ವಿಚಿತ್ರವಾಗಿರೋ ಕನಸು ಬಿತ್ತು, ನಿಮ್ಗೂ ಕೂಡ ಶೇರ್ ಮಾಡ್ತೀನಿ ಏನಪ್ಪಾ ಅದು ಅಂತ. ನನಗೆ ಅದನ್ನ ಯಾವ ರೀತಿ ಅರ್ಥ ಮಾಡ್ಕೋಬೇಕು ಅಂತ ಗೊತ್ತಿಲ್ಲ. ನಾನು ಸ್ವಲ್ಪ ಎಲ್ಲ ಮುಗಿಸ್ಕೊಂಡು ಆಮೇಲೆ ಫ್ರೀ ಆದ್ಮೇಲೆ ನಿಮ್ ಜೊತೆ ಮಾತಾಡ್ತೀನಿ, ಆಯ್ತಾ? ನನ್ನ ಮಗ ಇಲ್ಲೇ ಮಲಗಿದಾನೆ. ನಾವಿಬ್ರು ಟಿಫನ್ ಮಾಡಿ ನಮ್ಮ ಅಪ್ಪಂಗೂ ದೋಸೆ ಎಲ್ಲ ಹಾಕೊಟ್ಟಿ ಪೂಜೆನೂ ಮಾಡಿ ಇದೆಲ್ಲ ಮುಗಿಸಿ ಪೋಸ್ಟ್ ಆಫೀಸ್ಗೆ ಹೋಗಿ ಬೆಳಗ್ಗೆ ಎದ್ರೆ ಎಷ್ಟ್ ಕೆಲ್ಸ ಇರುತ್ತೆ. ಬ್ಯುಸಿ ಇರ್ಬೇಕು ಗೈಸ್. ಒಂದಾನೊಂದು ಕಾಲದಲ್ಲಿ ಎಷ್ಟು ಸೋಂಬೇರಿ ನಾನು ಅಂತಂದ್ರೆ, ಇವಾಗ ನೆನೆಸ್ಕೊಂಡ್ರೆ ನಾನು ಇದು ನಾನಾ ಅನ್ಸುತ್ತೆ. ಜೀವನ ಎಲ್ಲ ಕಲ್ಸುತ್ತೆ ಹೋಗ್ತಾ ಹೋಗ್ತಾ. ಏನ್ ಲಕ್ಷ್ಮಿ ನೀನ್ ಅದೃಷ್ಟ, ಸಖತ್ ಲೈಫ್ ಅಲ್ವಾ ನಿಂದು, ಸಖತ್ ಆರಾಮಾಗಿರ್ತೀಯ, ಕಣ್ ತುಂಬಾ ನಿದ್ದೆ ಮಾಡ್ತೀಯ, ಹೊಟ್ಟೆ ತುಂಬಾ ಊಟ ಮಾಡ್ತೀಯ, ಕೇಳಿದ್ದು ಕಂಡಿದ್ ಬಟ್ಟೆ ಹಾಕೊಂತೀಯ ಅಂತ ಎಲ್ಲ ನನಗ್ ದೃಷ್ಟಿ ಇಟ್ಟು ಇವಾಗೂ ಏನ್ ಕಮ್ಮಿ ಇಲ್ಲ, ಚೆನ್ನಾಗೇ ಇದ್ದೀನಿ. ಬಟ್ ಕರೆಕ್ಟ್ ಟೈಮಿಗೆ ನಿದ್ದೆ ಮಾಡಕ್ ಆಗಲ್ಲ, ಚಿಂತೆಗಳು. ಆ ಲೈಫೇ ಬೇರೆ, ಈ ಲೈಫೇ ಬೇರೆ ಅಲ್ವಾ? ಹಂಗೆ ಏನು ಮಾಡಕ್ಕಾಗಲ್ಲ, ಹೋಗ್ತಾ ಇರ್ಬೇಕು. ಸೊ ಕೆಲವೊಂದಷ್ಟು ಬರ್ದಿದ್ದೆ, ನಿನ್ನೆ ನೈಟ್ ಬರ್ತಿದ್ದೆ, ತುಂಬಾ ನಿದ್ದೆ ಬಂದ್ಬಿಡ್ತು, ಹಂಗೆ ಮಲ್ಕೊಂಡ್ಬಿಟ್ಟೆ. ಕೆಲ್ಸ ಮುಗಿಸ್ಬಿಡ್ತೀನಿ ಬೇಗ. ಎಲ್ಲ ನಾನು ಒಬ್ಳೆ ಮಾಡೋದ್ರಿಂದ ಸೀರೆ ತಂದು ವಿಡಿಯೋ ಮಾಡಿ ಆರ್ಡರ್ಸ್ ಎಲ್ಲ ಬರ್ದಿಟ್ಕೊಂಡು ತಿರ್ಗಾ ಅದನ್ನೆಲ್ಲ ಕವರ್ ಪ್ಯಾಕ್ ಮಾಡಿ ಅದನ್ನ ಒಂದು ಇನ್ಸ್ಟಾಗ್ರಾಮ್ ಅಲ್ಲಿ ವಿಡಿಯೋ ಮಾಡಿ ಪೋಸ್ಟ್ ಆಫೀಸ್ ತಗೊಂಡೋಗಿ ಹಾಕಿ ಅವ್ರಿಗೆ ತಲುಪೋವರೆಗೂ ಪ್ರತಿ ಒಂದು ಕೆಲ್ಸನೂ ನಮ್ದೇ ಆಗಿರುತ್ತೆ. ಸೊ ಹಂಗಾಗಿ ಸಖತ್ ಬಿಸಿ ಅಂತ ಹೇಳ್ಬೋದು. ಏನ್ ನೋಡ್ತಾ ಇದೆಯೋ? ಯಾಂಚ್ ಇಳಿ ಚಿನ್ನಿ, ಗೊಣ್ಣೆ ಸುರ್ಸ್ಕೊಂಡು ಹಾಯ್ ಮಾಡು. ಎತ್ಕೋತೀನಿ, ಯಾವಾಗ್ಲೂ ಎತ್ಕೋತೀನಿ. ಲೇ ಗುಂಡ, ಸುಮ್ನೆ ನಿಂತ್ಕೊಳ್ಳೋ. ಅಡ್ಗೆ ಮಾಡೋ ಟೈಮ್ಗೆ ಬರ್ತಾನೆ. ಆದಿ ಅವನ ಅಲ್ಲಿ, ಆದಿ ಅಣ್ಣ, ಅಗಸ್ತ್ಯ ಅಣ್ಣ, ಅಗಸ್ತ್ಯ. ಚಿನ್ನಿ ಅಲ್ಲಪ್ಪ, ಚಿನ್ನಿ ಎಲ್ಲಿ ನಮ್ ಚಿನ್ನಿ? ಸ್ಕೂಲ್. ನೀನ್ ಹೋಗ್ತೀಯ ಸ್ಕೂಲ್ಗೆ? ಇಳಿಯಲ್ಲ ಫಸ್ಟ್ ನೀನು. ನೋಡಿ, ಇದೇ ಸ್ಯಾರಿ ಕಂಪ್ಲೀಟ್ಲಿ 1-2 ಸಲ ಸ್ಟಾಕ್ ಹಾಕ್ಸಿದ್ ನಾನು, ಎಲ್ಲ ಸೋಲ್ಡ್ ಔಟು. ಇವಾಗ ಈ 4 ಡಿಸ್ಪ್ಯಾಚಿಗಿದೆ. ಈ ಕಲರ್ ಕಾಂಬಿನೇಷನ್ ಸಖತ್ತಾಗಿದೆ. ಪ್ಯಾಟ್ರನ್ ನೋಡ್ಬೋದು ನೀವು, ಪ್ಯಾಟ್ರನ್ ಸಖತ್ತಾಗಿದೆ. ಇನ್ನೂ ಒಂದ್ಸಲಿ ಸ್ಟಾಕ್ ಮಾಡಿಸ್ತೀನಿ, ಯಾಕೆಂತಂದ್ರೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ ಈ ಪರ್ಟಿಕ್ಯುಲರ್ ಸ್ಯಾರೀಸ್ಗೆ. ಓಕೆ, ಇವಾಗ ಇದನ್ನೆಲ್ಲ ಪ್ಯಾಕ್ ಮಾಡ್ಬಿಡ್ತೀನಿ ನಾನು. ಗೈಸ್, ಇವಾಗ ನಾನು ಪೋಸ್ಟ್ ಆಫೀಸ್ಗೆ ಹೋಗ್ತಾ ಇದ್ದೀನಿ. ಏನಂದ್ರೆ ಇವಾಗ ನಮ್ಮ ಅತ್ತೆ ಕಾಲ್ ಮಾಡಿದ್ರು, ಅಲ್ಲಿ ಒಬ್ರು ಡೆತ್ ಆಗಿದ್ದಾರೆ. ಸೊ ಸೂತ್ಕಾಯಿ ಎಲ್ಲೂ ದೇವಸ್ಥಾನಕ್ಕೆ ಹೋಗ್ಬೇಡ, ದೇವ್ರ ಪೂಜೆ ಮಾಡ್ಬೇಡ ಅಂತ ಅಂದ್ರು. ಯಾರಪ್ಪ ಅಂದ್ರೆ ನಮ್ಮ ಮಾವನ ಅತ್ತೆನೋ ಚಿಕ್ಕಮ್ಮನೋ ದೊಡ್ಡಮ್ಮನೋ ಯಾರೋ ಇರ್ಬೇಕು, ನನಗೂ ಮರ್ತೋಯ್ತು.
ಸೊ ವಯಸ್ಸಾಗಿತ್ತು, ಹಂಗಾಗಿ ಅದೊಂದು ಸೋಮವಾರನೇ ಸತ್ತಿದ್ದಾರೆ. ಸೊ ಇವಾಗ ಕೆಲ್ಸಕ್ಕೆ ಹೋಗೋಣ, ನಮ್ಮ ಅಪ್ಪ ಪೂಜೆ ಮಾಡಮ್ಮ ದೇವ್ರ ಪೂಜೆ ಅಂತ ಅಂದ್ರು. ಅಷ್ಟರಲ್ಲಿ ಕಾಲ್ ಬಂತು. ಏನೋ ಇದೇ ವಿಷಯ ಇರಬೇಕು ಅಂತ ಅನ್ಕೊಂಡೆ. ಹುಷಾರಿಲ್ಲ ಅಂತ ಇದ್ರು ಒಂದು ವಾರದಿಂದ. ಸೊ ಹೋಗೋಣ, ಈಗ ಪೋಸ್ಟ್ ಆಫೀಸ್ ಕೆಲಸ ಮುಗಿಸ್ಕೊಳ್ಳೋಣ. ಇವಾಗ ನನ್ನ ಮಗಳನ್ನ ಸ್ಕೂಲಿಂದ ಕರ್ಕೊಂಡ್ಬಂದು ಸುಸ್ತಾಗಿ ಕುತ್ಕೊಬಿಟ್ಟಿದೀನಿ. ಸಿಕ್ಕಾಪಟ್ಟೆ ಬಿಸಿಲು. ಹಂಗೆ ನಮ್ಮ ಅಕ್ಕ ಒಬ್ರು ಕಾಲ್ ಮಾಡಿದ್ರು, ಒಂದು ಸಂಜೆ 4 ಗಂಟೆ ಅಷ್ಟರಲ್ಲಿ ಮಣ್ಣು ಮಾಡ್ತಾರೆ ಅಂತ ಹೇಳಿ. ಯಾಕ್ರ ಇಬ್ರು ಕಿತ್ತಾಡ್ತೀರಾ ಕಣ್ರ, ಯಾಕಮ್ಮ? ಸೊ 4 ಗಂಟೆ ಅಷ್ಟರಲ್ಲಿ ಹೋಗಕ್ ಆಗಲ್ಲ. ಮಗ್ಳಿಗೆ ಊಟ ಹಾಕೊಟ್ಟಿದ್ದೆ. ಇವಾಗ ಸ್ವಲ್ಪ ಸಾಂಬಾರ್ ಏನಾದ್ರು ಮಾಡ್ಲೇಬೇಕು. ಬೆಳಗ್ಗೆ ಮಾಡಿಟ್ಟಿದ್ ನಾನು ಪುಳಿಯೋಗ್ರೆ ಮತ್ತೆ ದೋಸೆ, ಟೊಮೊಟೊ ಗೊಜ್ಜು ಅಂತ. ಇವಾಗ ಆಲ್ಮೋಸ್ಟ್ 1 ಗಂಟೆ ಆಗೋಯ್ತು. ಇನ್ನು ನಾನು ಹೋಗೋಷ್ಟರಲ್ಲಿ 2 ಗಂಟೆ 2:15 ಆಗೇ ಆಗುತ್ತೆ. ಸೊ ಮಕ್ಳಿಗೂ ಸ್ಟ್ರೈನ್ ಆಗುತ್ತೆ. ಕರ್ಕೊಂಡೋದ್ರೆ ಇಬ್ರು ಕರ್ಕೊಂಡು ಹೋಗ್ಬೇಕು. ಸರಿ ಅನ್ಬಿಟ್ಟು ಆದ್ರೆ ನೋಡ್ತೀನಿ, ಬಟ್ ಆಗಲ್ಲ. ಅಜ್ಜಿನ ಅವಾಗ ಲಾಸ್ಟ್ ಒಂದು 3 ತಿಂಗಳ ಹಿಂದೆ ನೋಡಿದ್ ನಾನು. ಚೆನ್ನಾಗಿ ಮಾತಾಡ್ಸಿದ್ರು. ಯಾವಾಗ ಹೆಂಗ್ ಹೋಗ್ತಾರೆ ಅಂತ ಹೇಳಕ್ ಆಗಲ್ಲ ನೋಡಿ. ಸೊ ನಮಗ್ ಸೂತ್ಕ ಐತೆ, ನನಗ್ ಸೂತ್ಕ. ಇವಾಗ ಅಮ್ಮಂದು ಇದ್ರ ಹತ್ರ ಹೋಗಿ ಬಂದು ಅಮ್ಮನ ನೋಡ್ಕೊಂಡ್ಬಂದು ಆಲ್ಮೋಸ್ಟ್ 10 ಡೇಸ್ ಆಗಿದೆ. ಸೊ ನಿಮಗೂ ಕೂಡ ತೋರಿಸ್ತೀನಿ. ಇವಾಗ ಹಂಗೆ ಹೋಗ್ತೀನಿ. ಫ್ರೂಟ್ಸ್ ಎಲ್ಲ ತರಬೇಕು ಮಕ್ಳಿಗೆ. ರೆಗ್ಯುಲರ್ ತರೋ ಹತ್ರ ಫ್ರೂಟ್ಸ್ ಇರ್ಲಿಲ್ಲ, ಅಂದಿವೆ. ಇವಾಗ ಇವರಿಬ್ರು ಸ್ವಲ್ಪ ಊಟ ಮಾಡಿಸಿ ಸಮಾಧಾನ ಮಾಡಿಸಿ ಮಲಗಿಸಿ ಅಥವಾ ಕೂರಿಸಿ ಹೋಗ್ಬೇಕು ನಾನು. ಸೊ ಬನ್ನಿ, ನೋಡಿ ಹೆಂಗ್ ಕಿರ್ಚ್ತಾರೆ ಅಕ್ಕ ತಮ್ಮ ಇಬ್ರು. ಯಾಕ್ರೋ ಬಿಸಿಲು ನೋಡಿ ಏನ್ ಸುಟ್ಟ ಹೋಗ್ತಾ ಇದೆ. ಈಗ ಇಲ್ಲಿಂದಾನೇ ಹೂವು ಕಿತ್ಕೊಂಡು ಹೋಗೋಣ ಅಂತ ನಮ್ಮಮ್ಮಂಗೆ. ನಮ್ಮಮ್ಮನ ಫೇವ್ರೆಟ್ಟು ಮಲ್ಲಿಗೆ ಹೂವು. ಇದು ಒಂದೇ ಒಂದು ಬಿಟ್ಟಿದೆ ನೋಡಿ ಇವತ್ತು. ಕನಕಾಂಬರ ಐತೆ, ಇದನ್ನು ಒಂದು 4 ಕಿತ್ಕೊತೀನಿ. ನೋಡಿ ಒಂದಿಷ್ಟು ಹೂವು ಸಿಕ್ಕಿದೆ. ಇದನ್ನೇ ಕಟ್ಕೊಂಡು ತಗೊಂಡು ಹೋಗ್ತೀನಿ. ನಮ್ಮಮ್ಮ ಬೆಳೆಸಿರೋದಲ್ವಾ. ಗೈಸ್, ಟೈಮ್ ಎಷ್ಟು ಗೊತ್ತಾ? ಮೊಟ ಮಧ್ಯಾಹ್ನ 1:12 ಬಂದಿದ್ದೀನಿ. ಇವಾಗ ಹೂ ಕಟ್ಕೊಂಡು ಬೇಗ ಬಂದೆ. ಅಲ್ಲಿ ಯಾರೋ ಇರಂಗವ್ರಲ್ಲ. ನಾನು ಬಂದು 10 ದಿವಸ ಏನೋ ಆಗಿತ್ತು. ಕಟ್ಟದ್ಮೇಲೆ ನೋಡಕ್ ಬಂದಿರ್ಲಿಲ್ಲ ನಾನು. ಇವತ್ತೇ ಬರ್ತಾ ಇರೋದು. ಸಖತ್ತು ಬಿಸ್ಲಲ್ಲ. ಇದು ಹುಲ್ಲೆಲ್ಲ ನೋಡಿ, ಇದು ಬೆಂಕಿ ಎಲ್ಲ ಇಟ್ಟಿದ್ದಾರೆ. ದಾರಿ ಹೋಗಕ್ಕೆ ಆಗ್ತಾ ಇಲ್ಲ. ಇವತ್ತು ನಾನು ನಿಮ್ ಮುಂದೆ ಅಳ್ಬಾರ್ದು ಅನ್ಕೊಂಡು ಬಂದಿದ್ದೀನಿ. ನಾನ್ ಪರ್ಸನಲ್ ಆಗಿ ಹತ್ಕೋತೀನಿ, ಬಟ್ ನಿಮ್ ಮುಂದೆ ಅಳಲ್ಲ ನಾನು. ನೋಡಿ ಹಿಂಗ್ ಹೋಗ್ಬೇಕು, ಹಿಂಗ್ ಬಂದೆ ನಾನು. ಇದ್ಯಾಕಪ್ಪ ಇವತ್ತು? ನನ್ ಕನ್ಸಲ್ಲಿ ಏನೋ ಒಂದ್ ಬಂದಿತ್ತು ಅಂತ ಬೆಳಗ್ಗೆ ಹೇಳಿದ್ನಲ್ಲ ನಿಮ್ಗೆ. ಯಾರು ಗೊತ್ತಾ ಬಂದಿದ್ದು? ನನ್ ಗಂಡನು ನಮ್ಮಮ್ಮ. ಅದು ಎಂತ ಕನ್ಸು ಅಂತಂದ್ರೆ, ಅದು ಇವತ್ತಾಗಿರೋ ಇನ್ಸಿಡೆಂಟ್ಗೂ ಅದಕ್ಕೂ ಯಪ್ಪ ಇದೆಲ್ಲ ಚುಚ್ಕೋತಾ ಐತೆ. ಕಡ್ಡಿ ಎಲ್ಲ ಉದ್ದುದ್ದ ಆಗ್ಬಿಡೈತಲ್ಲ. ನನ್ಗಾಗ್ಲೇ ಇಲ್ಲಿಂದಾನೇ ಕಂಟ್ರೋಲ್ ಮಾಡ್ಕೊಳಕ್ ಆಯ್ತಲ್ಲ. ನಮ್ಮಮ್ಮನ್ ನೋಡ್ಬಿಟ್ಟು ಈ ತರನು ಒಂದ್ ದಿವಸ ಬರುತ್ತಾ ಯಪ್ಪ. ನೋಡಿ ನಮ್ಮ ಅಮ್ಮ ಇಲ್ಲಿ ಆರಾಮಾಗಿ ಮಲ್ಕೊಬಿಟ್ಟವ್ರೆ.
ಗೈಸ್ ಇದೆಲ್ಲ ನೋಡಕ್ಕೆ ಎಷ್ಟು ಬೇಜಾರಾಗುತ್ತೆ ಅಂತಂದ್ರೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಇದೇನೋ ದೀಪ ಇಡಕ್ ಮಾಡ್ಸವ್ರೆ. ನಮ್ಮಪ್ಪ ಅಂತೂ ನೀರ್ ಹಾಕಕ್ಕಂತ ಡೈಲಿ ಬರೋರು. ಯಾವಾಗ್ಲೂ ಬರ್ತಾರೆ ಅನ್ಸುತ್ತೆ ನಮ್ಮಪ್ಪ. ಒಂದೊಂದ್ಸಲಿ ಎಲ್ಲೋಗಿದ್ದಪ್ಪ ಅಂತ ಕೇಳಿದ್ರೆ ಹೇಳಲ್ಲ, ಮಧ್ಯಾಹ್ನ ಟೈಮು. ಒಂದೊಂದ್ಸಲಿ ಹೇಳ್ತಾರೆ, ಇಲ್ಲಿ ಅಮ್ಮನ್ ಸಮಾಧಿ ಹತ್ರ ಹೋಗ್ ಬಂದೆ ಕಣಮ್ಮ ಅಂತ ಹೇಳ್ತಾರೆ. ಆಮೇಲೆ ಕಂಟಿನ್ಯೂಸ್ ನೀರ್ ಹಾಕಕ್ 1 ವಾರ ಬಂದವ್ರೆ ನಮ್ಮಪ್ಪ. ಬರ್ತಾರೆ ನಮ್ಮಪ್ಪ, ಡೈಲಿ ಬರಂಗವ್ರೆ ನಮ್ಮಪ್ಪ, ಬಟ್ ಹೇಳಲ್ಲ. ನಾನು ಅಳಲ್ಲ ಅಂತ ಹೇಳಿದ್ದೆ ನಿಮ್ ಮುಂದೆ, ಬಟ್ ನಂಗೆ ಕಂಟ್ರೋಲ್ ಮಾಡ್ಕೊಳಕ್ ಆಗ್ತಾ ಇಲ್ಲ. ಫಸ್ಟ್ ಅಮ್ಮಂಗ್ ಹೂವ ಇಟ್ಬಿಡೋಣ. ಇದು ನೀನೇ ಬೆಳ್ಸಿರೋದು ಇದೆಲ್ಲ ಹೂವ ನೋಡು. ನಮ್ಮನ್ ಬಿಟ್ಟು ಹೋಗ್ಬಿಟ್ಟು ನಮ್ಮಮ್ಮ ಆರಾಮಾಗಿ ಮಲ್ಕೊಂಡವ್ರೆ. ಇದ್ರೊಳಗಡೆ ನಮ್ಮಮ್ಮ ಅವ್ರೆ ಅನ್ನೋದನ್ನ ಡೈಜೆಸ್ಟ್ ಮಾಡ್ಕೊಳಕ್ಕೂ ಆಗಲ್ಲ. ನಿಮ್ ಹತ್ರದಲ್ಲಿ ಯಾರ್ಯಾರು ಹೋಗಿರ್ತಾರೆ ಅವ್ರಿಗಷ್ಟೇ ಈ ಫೀಲ್ ಆಗೋದು. ನೀವ್ ಅನ್ಕೋಬಹುದು ಹೋಗಾಗೆಲ್ಲ ಅಳ್ತಾಳೆ ಅವಳು ಅಂತ ಅನ್ಬಿಟ್ಟು. ಸಖತ್ ಸುಡ್ತೈತೆ ಕಲ್ಲು, ಗ್ರಾನೈಟ್ ಅಲ್ವಾ. ನನ್ಗೂ ನನ್ ಮಕ್ಳು ಹಿಂಗೆ ಮಾಡಿಸ್ತಾರ ಅಂತ ನಾನು ಸುಮಾರು ಸಲ ಯೋಚನೆ ಮಾಡ್ತಾ ಇರ್ತೀನಿ. ನಾನ್ ಸತ್ರೆ ನನ್ ಮಕ್ಳು ಹಿಂಗೆಲ್ಲಾ ನನ್ನ ನೋಡ್ಕೊಂತಾರ, ಹಿಂಗೆ ಸಮಾಧಿ ಮಾಡಿಸ್ತಾರ ಅಂತ. ಕಾಂಟ್ ಡೈಜೆಸ್ಟ್. ಇದ್ರೊಳಗಡೆ ನಮ್ಮಮ್ಮ ಅವ್ರೆ ಕಾಂಟ್ ಡೈಜೆಸ್ಟ್. ನಮ್ಮಪ್ಪ ಬಿಡಿ ಡೈಲಿ ಬರ್ತಾರ, ನಂಗೆ ಗೊತ್ತು. ಅರೆ ಹೇಳ್ಕೊಳಲ್ಲ, ಮನೆ ಹತ್ರನೇ ಅಲ್ವಾ, ಸೊ ಡೈಲಿ ಬರ್ತಾರೆ. ಕುತ್ಕೊಳಕ್ಕೂ ಕೂಡ ಆಗ್ತಾ ಇಲ್ಲ, ಅಷ್ಟು ಕಲ್ಸ್ಬಿಡ್ತೈತೆ, ಆಗ್ತಾ ಇಲ್ಲ. ಬಟ್ ಎಲ್ಲಾ ಪೈನು ತಡ್ಕೊಂಡ್ಬಿಟ್ಟಿದೀನಿ. ಈ ಬಿಸ್ಲೆಲ್ಲ ಯಾವ ಲೆಕ್ಕ ನನ್ಗೆ ಅಲ್ವಾ. ಆದ್ರೂ ನೋಡಿ ಕಾಲೆಲ್ಲ ಸುಡ 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 ಅಂತ ಐತೆ. ಆ ಕನ್ಸಿನ ವಿಚಾರ ಹೇಳ್ಬಿಡ್ತೀನಿ ನಿಮ್ಗೆ. ಬೆಳಗಿನ ಜಾವ ಕನ್ಸಿದು. ಮನೇಲಿ ಪಿತೃಪಕ್ಷನೋ ಇಲ್ಲ ಪೂಜೆನೋ ಏನೋ ನಡೀತಿದೆ ನಮ್ಮ ಮನೇಲಿ. ಎಲ್ಲಿ? ಯಲಹಂಕ ಮನೇಲಿ. ನನ್ ಮನೇಲಿ ಪೂಜೆ ನಡೀತಾ ಐತೆ. ಅವಾಗ ನನಗ್ ಗೊತ್ತು ಅವ್ರು ಇಲ್ಲ ಅಂತ ನನಗ್ ಗೊತ್ತು. ಬಟ್ ಕನ್ಸಲ್ಲಿ ಏನಾಯ್ತು, ಲಿಟ್ರಲಿ ನಂಗೆ ಇಲ್ಲಿ ಕುತ್ಕೊಳಕ್ ಆಗ್ತಾ ಇಲ್ಲ. ಬಟ್ ಆದ್ರೂ ಕುತ್ಕೋಬೇಕು ನಾನು ಅಂತ ಕುತ್ಕೊಂಡಿದೀನಿ. ಕನ್ಸಲ್ಲಿ ಏನಾಯ್ತು ಅಂತಂದ್ರೆ, ನಮ್ ಯಜಮಾನ್ರು, ನಂಗೆ ಗೊತ್ತು ಅವ್ರಿಲ್ಲ ಅಂತ ಗೊತ್ತು. ಎಲ್ಲಾ ಅಜ್ಜಿ ತಾತ ನನ್ ಗಂಡನ್ಗೂ ಸೇರ್ಸಿ ಪೂಜೆ ಮಾಡ್ತಾ ಇರೋದು, ನನ್ ಮಗ ನನ್ ಮಗಳು. ಆ ಸೀನಲ್ಲಿ ನಮ್ಮ ಅಮ್ಮನೂ ಇದಾರೆ, ಗ್ರ್ಯಾಂಡ್ ಆಗಿರೋ ಸೀರೆ ಉಟ್ಕೊಂಡಿದ್ದಾರೆ. ಮತ್ತೆ ನನ್ ಗಂಡ ಆಚೆ ಕಡೆಯಿಂದ ಬರ್ತಾರೆ. ಬಂದ್ಬಿಟ್ಟು ಅವ್ರ ಫ್ರೆಂಡ್ಸ್ ಒಬ್ರು ಇಡ್ಲಿ ಪೀಟರ್ ಅಂತೆಲ್ಲಾ ಇರ್ತಾರೆ, ಅವರೆಲ್ಲ ಫ್ರೆಂಡ್ಸ್ ಗಳು ಇವಾಗೂ ಇದಾರೆ. ಅವರು ವ್ಲಾಗ್ಸ್ ನ ನೋಡ್ತಾ ಇರ್ತಾರೆ. ಅವ್ರ ಜೊತೆ ಬರ್ತಾರೆ ನನ್ ಗಂಡ. ಮಾಮೂಲಿ ಯಾವಾಗ್ಲೂ ಅವ್ರ ಜೊತೆನೆ ಇರ್ತಾ ಇದ್ದಿದ್ದು. ಅದೇ ಹೈಟು, ಅದೇ ಪರ್ಸನಾಲಿಟಿ. ಬಂದ್ಬಿಟ್ಟು ನನ್ನನ್ನು ಮಾತಾಡ್ಸಿ ಹಿಂಗ್ ತಲೆ ಸೌರಿ, ಎಲ್ಲೋಗಿದ್ರಿ ನೀವು, ಯಾಕೆ ಬಿಟ್ಟು ಹೋದ್ರಿ ಅಂತ ಕೇಳ್ದಾಗ ನಾನು ಎಲ್ಲೋ ಕೆಲ್ಸದ ಮೇಲೆ ಹೋಗಿದ್ದೆ ಅಂತ ಹೇಳ್ತಾರೆ. ಆಮೇಲೆ ನಮ್ ಚಿನ್ನಿನ ಕಣ್ ತುಂಬಾ ನೋಡ್ತಾರೆ. ಹಿಂಗ್ ಹೋಗ್ತಾರೆ, ಮುಟ್ಟಕ್ ಆಗಲ್ಲ ಅವ್ರಿಗೆ. ನನ್ ನೋಡ್ರಿ ಇಲ್ಲೇ ಕೂತವನೆ ನಿಮ್ ಮಗ ಅಂತ ಹೇಳ್ತೀನಿ. ಅವನು ನೋಡಿ ಕಣ್ ತುಂಬ್ಕೊಂತಾರೆ. ಆಮೇಲೆ ನಾನು, ನನ್ ಮಗಳು, ನನ್ ಗಂಡ 3 ಜನನು ಆ ರೂಮ್ ಹತ್ರ ಕುತ್ಕೊಂಡು ಮಾತಾಡ್ತಾ ಇರ್ತೀವಿ. ಯಾಕ್ ಬಿಟ್ಟೋದೆ, ಯಾಕೆ ಹಂಗೆ ಹಿಂಗೆ ಅಂತೆಲ್ಲ ಅನ್ಬಿಟ್ಟು. ಅವ್ರು ಏನಂದ್ರೆ ಏನೂ ಮಾತಾಡಲ್ಲ. ಇದು ಅಂದ್ರೆ ಎಕ್ಸ್ಪ್ರೆಷನ್ ಅಲ್ಲಿ ನನ್ಗೆ ಗೊತ್ತಾಗ್ತಿದೆ ಅವರು ಅವ್ರು ಇಲ್ಲ ಅಂತಾನೂ ಗೊತ್ತು, ಅವ್ರು ಇವಾಗ ವಾಪಸ್ ಬಂದಿದ್ದಾರೆ ಅಂತಾನೂ ಗೊತ್ತು. ಆ ಕನ್ಸ್ ಹಂಗ್ ಹೋಗ್ತಾ ಇದೆ ನನ್ಗೆ ಬೆಳಗಿನ ಜಾವದ್ದು. ಆಮೇಲೆ ಮಾತಾಡ್ತಾ ಮಾತಾಡ್ತಾ ಹಂಗೆ ನನ್ ಕೈಗೆ ಇಷ್ಟು
ಎಷ್ಟು ಬಂಡಲ್ ದುಡ್ಡು ಕೊಡ್ತಾರೆ ಗೊತ್ತಾ, ಅದ್ ಏನ್ ಸಿಗ್ನಲ್ ಗೊತ್ತಿಲ್ಲ. ಡೆತ್ ಆಗಿರೋ ಪರ್ಸನ್ಸ್ ಕನ್ಸಲ್ ಬಂದು ದುಡ್ಡು ಕೊಟ್ರೆ ನಮ್ಗೆ ಅದ್ ಏನ್ ಸಿಗ್ನಲ್ ಅಂತ ನನಗ್ ಗೊತ್ತಿಲ್ಲ. ಇನ್ಫ್ಯಾಕ್ಟ್ ಕೊಡ್ತಾರೆ, ನಾನ್ ಬೇಡ ರೀ ತಗೊಳ್ರಿ ನೀವೇ, ನಂಗ್ ಬೇಡ ಅಂತ ಹೇಳ್ತೀನಿ. ಕಷ್ಟಪಟ್ಟಿದೀನಿ ತಗೋ ಅಂತ ಅಂತಾರೆ, ಆದ್ರೂ ನಾನ್ ಮುಟ್ಟಲ್ಲ. ನೀನಿರು ನನ್ಗೇನು ಬೇಡ, ನೀನಿರು ಅಂತ ಹೇಳ್ತೀನಿ ನಾನು. ಅವ್ರು ಇಲ್ಲ ನಂಗೇನೋ ಕೆಲ್ಸ ಐತೆ ಹೋಗ್ತೀನಿ ಅಂತಾರೆ. ನಮ್ಮಮ್ಮನೂ ಅದೇ ಸೀನಲ್ಲಿ ಇರ್ತಾರೆ, ನಮ್ಮಮ್ಮ ಏನು ಮಾತಾಡಲ್ಲ. ನಮ್ಮಪ್ಪ ಎಲ್ರು ಬಂದಿರ್ತಾರೆ ಪೂಜೆಗೆ, ಆಯ್ತಾ. ಆ ಪೂಜೆಲಿ ಹೆಂಗು ಅವಾಗ ಎಲ್ಲಾರ್ಗು ಏನಂದ್ರೆ ದೀಪು ವಾಪಸ್ ಬಂದ್ಬಿಟ್ಟವನೆ ಅನ್ನೋದು. ಅಲ್ಲಿ ಅವಾಗ ನಮ್ಮಪ್ಪ ಹೇಳ್ತಾರೆ, ಹೆಂಗು ಬಂದಿದಾರಲ್ಲ ಇವ್ರು ದೀಪು ಅವರು, ಮಗಳನ್ನ ಯಲಹಂಕದಲ್ಲೇ ಸ್ಕೂಲಿಗೆ ಸೇರ್ಸ್ಕೊಳಮ್ಮ ಅಂತ. ಹೂನಪ್ಪ ಇಲ್ಲೇ ಸೇರ್ಸ್ತೀನಿ, ಯೂರೋ ಕಿಡ್ಸ್ಗೆ ಸೇರ್ಸ್ತೀನಿ, ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳ್ತೀನಿ. ನಿಜ ನನ್ಗೆ ಆ ಕನ್ಸು ಎದ್ಮೇಲೆ ಹೆಂಗ್ ಅನ್ಸ್ತು ಅಂತಂದ್ರೆ, ರಿಯಾಲಿಟಿ ಆಗಿ ಹಿಂಗೆ ಆಗ್ಬಿಟ್ರೆ, ಹೋಗಿದ್ದವ್ರು ಮೇಲೋಗಿದ್ದವ್ರು ವಾಪಸ್ ಬಂದ್ಬಿಟ್ರೆ ನಮ್ ಜೊತೆ ಇರೋದಿಕ್ಕೆ, ಏನೋ ದೇವ್ರು ಲೆಕ್ಕಾಚಾರ, ಏನೋ ಕಷ್ಟ ಸುಖ ಮಾತಾಡ್ಕೊಂಡ್ ತಿರ್ಗಾ ವಾಪಸ್ ಇಲ್ಲೇ ಕಳಿಸ್ಬಿಟ್ರೆ ಇಷ್ಟ್ ವರ್ಷ ಅಂತ ಇಟ್ಕೊಂಡು ಅಂತ ಹೆಂಗ್ ಫೀಲ್ ಆಗೋಯ್ತು ಅಂತಂದ್ರೆ, ಅವ್ರ ಹಂಗ್ ಬೆಳಿಗ್ಗೆ ಕನ್ಸಲ್ ಬಂದಿದ್ರು, ನನ್ ಕೈಲಿ ದುಡ್ಡು ಕೊಟ್ರು. ಆಮೇಲೆ ಏನಾಯ್ತು, ಅದೇ ಅಜ್ಜಿ ತೀರೋದ್ರು ಅಂತ ಒಂದು ಫೋನ್ ಕಾಲ್ ಬಂತು. ಅದೇ ಆತರ ಏನಾದ್ರು ಇದ್ರೆ ಹಂಗ್ ಬರ್ತಾರೆ ಅಂತ ಹೇಳ್ತಾರೆ. ಸೋಮವಾರ ಸತ್ತೋರ್ದ ಆಯಸ್ಸು ಕಮ್ಮಿ ಇಲ್ಲ ಅಷ್ಟೇ ಅಂತಾನು ಕೂಡ ಹೇಳ್ತಾರೆ. ಇದೊಂದು ಕನ್ಸಗ್ ಬಂತು. ಯೂಶಲಿ ಬರ್ತಾರೆ, ಬಟ್ ಇದೊಂದು ಒಂಥರ ಡಿಫ್ರೆಂಟ್ ಅಂತ ಅನಿಸ್ತು. ಯಾರು ಈ ತರ ಹೋಗಿರೋರು ನಮ್ ಕೈಲಿ ಏನಾದ್ರು ಮನಿನೋ ಇಲ್ಲ ಏನಾದ್ರು ಸಿಗ್ನಲ್ ಸಿಂಬಲ್ ತರ ಏನೋ ಪೂಜೆ ಮಾಡ್ತಿರೋರೆಲ್ಲ ಹೆಂಗೆ ಅಂದ್ರೆ, ದೀಪ ಬಂದವನೇ ಎಲ್ಲ ಯಾರು ಏನು ಪೂಜೆ ಮಾಡ್ಬೇಡ್ರಿ ಅವ್ನ್ ಬಂದ್ಬಿಟ್ಟವನೇ ವಾಪಸ್ಸು ಅಂತ. ಅವ್ರ ಮಕ್ದಲ್ಲಿ ಹೆಂಗಿದೆ ಎಕ್ಸ್ಪ್ರೆಷನ್ಸ್ ಅಂತಂದ್ರೆ, ಕಾಮ್ ಆಗಿದ್ದಾರೆ, ಕೂಲ್ ಆಗಿದ್ದಾರೆ. ನನ್ ಹೆಂಡತಿ, ನನ್ ಮಕ್ಳು, ನನ್ ಫ್ಯಾಮಿಲಿ ಅನ್ನೋ ಒಂದು ಕೂಲ್ನೆಸ್ ಅಲ್ಲಿ ಇದಾರೆ ಅವರು. ನಿಜ ಇದೆಲ್ಲ ನಿಜ ಆಗ್ಬಿಟ್ರೆ ಹೆಂಗಿರುತ್ತೆ ಅನ್ನೋದು ಒಂದು ಸಿಕ್ಕಾಪಟ್ಟೆ ಬೆಳಗ್ಗೆ ಅಂದ್ರೆ ಅದೇ ಯೋಚನೆ ಮಾಡ್ತಾ ಇದೀನಿ ನಾನು. ಆ ಯೋಚನೆಯಲ್ಲಿ ಹಂಗೆ ನಮ್ಮ ಅಮ್ಮನ್ ನೋಡಕ್ಕೆ ಅಂತ ಬಂದೆ. ನಮ್ಮಮ್ಮ ಗ್ರ್ಯಾಂಡ್ ಸೀರೆ ಉಟ್ಕೊಂಡಿದ್ರು. ನಮ್ಮಮ್ಮ ಯಾವತ್ಗೂನು ಸೀರೆ ಒಡವೆ ಮೇಲೆ ಆಸೆ ಬಿದ್ದವ್ರೆ ಎಲ್ಲ ಬಿಡಿ. ನಮ್ಮಮ್ಮ ತುಂಬಾ ಸಿಂಪಲ್. ಅದೇ ಹೇಳ್ತಾ ಇರ್ತೀನಿ ನಮ್ಮಮ್ಮಂಗೆ, ಮಾತಾಡ್ತಾ ಇರ್ತೀನಿ, ಯಾಕ್ ಬಿಟ್ಟೋದೆ. ಆಮೇಲೆ ನಮ್ಮಮ್ಮ ಅಮ್ಮನ್ ಬಗ್ಗೆ ಎಷ್ಟ್ ಹೇಳೋದು, ನೋಡ್ಕೊಳ್ಳೋ ಟೈಮಲ್ಲಿ ನೋಡ್ಕೊಳಕ್ ಆಗಿಲ್ಲ ನಮ್ಮಮ್ಮನ. ಅದಕ್ಕೆ ಇವಾಗ ನಮ್ಮ ಅಪ್ಪನ್ ನೋಡ್ಕೊಂಡ್ ಇರೋದು. ಗಿಲ್ಟ್ ಆಗ್ಬಾರ್ದಲ್ಲ ನಮ್ಗೆ, ಅದಕ್ಕೆ ನಮ್ಮ ಅಪ್ಪನ್ ನೋಡ್ಕೊಂಡಿರೋದು. ಕೆಲವ್ರು ಹೇಳ್ತಾರೆ ಅಲ್ಲಿ ಅತ್ತೆ ಮಾವನ್ ನೋಡ್ಕೊಬಿಡಿ ಅಂತ. ಅವ್ರಿಬ್ರಿಗೆ ಅತ್ತೆಗೆ ಮಾವ, ಮಾವಾಗೆ ಅತ್ತೆ ಅಂತ ಇದಾರೆ. ನಮ್ಮ ಅಪ್ಪಂಗೆ ಯಾರು ಇಲ್ಲ, ನಾನೇ ನೋಡ್ಕೋಬೇಕು. ಅರ್ಥ ಆಗೋರ್ಗೆ ಅರ್ಥ ಆಗುತ್ತೆ, ಹೇಳೋರ್ಗೆ ಹೇಳ್ತೀರ ಸುಮ್ನೆ. ಏನ್ ಮಾಡ್ತೀರಾ? ನಾನು ಇಲ್ಲಿ ಬರ್ತೀನಿ ನಮ್ಮ ಅಮ್ಮನ ಜೊತೆ ಮಾತಾಡಕ್ಕೆ ಅಂದ್ರೆ ಒಂದ್ ½ ಮ್ಯಾಕ್ಸ್ ಟು ಮ್ಯಾಕ್ಸ್ ಇರ್ತೀನಿ. ಅದ್ರಲ್ಲಿ ಒಂದ್ 10 ನಿಮಿಷ ಅಂತ ನಿಮ್ ಜೊತೆ ಮಾತಾಡಿರ್ತೀನಿ. ಮಿನಿಮಮ್ ಅಂದ್ರೆ ಒಂದ್ 3/4 ಗಂಟೆ ಕೂತಿರ್ತೀನಿ ನಾನು. ನಮ್ಮಪ್ಪ ಅಂತೂ ಬಿಡಿ ಅರ್ಧ 3/4 ಗಂಟೆ ಇರ್ತಾರೆ. ಮಕ್ಳನ್ ಕರ್ಕೊಂಡ್ ಬಂದಿಲ್ಲ, ಯಾವ ಟೈಮ್ ಹೆಂಗಿರುತ್ತೆ ಅಂತ ಗೊತ್ತಿಲ್ಲ. ನಾವೇನೋ ತಡ್ಕೊಂತೀವಿ ಎನರ್ಜೀಸ್ನ, ಮಕ್ಳು ತಡ್ಕೊಳಕ್ ಆಗಲ್ಲ. ಆಮೇಲೆ ನನ್ನ ಮಗಳು ಕೇಳೋ ಪ್ರಶ್ನೆಗೆ ನನ್ಗೆ ಖಂಡಿತ ಉತ್ತರ ಇಲ್ಲ ನನ್ಗೆ. ಅದಕ್ಕೆ ಇವಾಗ ಮಲ್ಗೆ ಹೂವ, ಕನಕಾಂಬ್ರ, ಆಮೇಲೆ ಇದೇನಪ್ಪ ಕನಗ್ಲೆ ಹೂವ, ಆಮೇಲೆ ದಾಸವಾಳ, 4 ತರ ಹೂವ ಇಟ್ಟಿದೀನಿ. ಇಷ್ಟೆಲ್ಲ ನಮ್ಮಮ್ಮ ಬೆಳ್ಸಿರೋದು. ಇಷ್ಟು ಹೂವನು ನಮ್ಮಮ್ಮಂಗೆ ಇಷ್ಟ. ಏನ್ ಯೋಗ ನಮ್ಮಮ್ಮಂದು. ಮುತ್ತೈದೆ ಸಾವು ಯಾರಿಗೂ ಬರಲ್ಲ ಬಿಡಿ, ಕೇಳ್ಕೊಂಡ್ರು ಬರಲ್ಲ. ಶಾಂತಿ. ಇವಾಗ ಮಗಳಿಗೆ ಫ್ರೂಟ್ಸ್ ತರಕ್ ಹೋಗ್ಬೇಕು ನಾನು. ಇಬ್ರು ಮಕ್ಳಿಗೂನು ಎಲ್ಲ ನೀರ್ ಹಾಕಿ ಎಲ್ಲ ಪಪ್ಪ ಮಾಡಿ ಇಟ್ಟವ್ರೆ. ಇವಾಗ ಮಾರ್ಚ್ 14 ಬಂದ್ರೆ 1 ವರ್ಷ ಆಗೋಗ್ಬಿಡುತ್ತೆ ನೋಡಿ. ಎಷ್ಟು ಬೇಗ ದಿಸಗಳು ಓಡುತ್ತೆ, ದಿಸಗಳಿಗೇನು ಓಡ್ತಾ ಇರುತ್ತೆ. ಇವಾಗಿದ್ದವ್ರು ನಾಳೆಗಿರಲ್ಲ, ಇವಾಗಿದ್ದವ್ರು ಇವಾಗೇ ಇರಲ್ಲ. ಶಕ್ತಿ ಕೊಡಮ್ಮ ಅಂತ ಕೇಳ್ಕೊಬೇಕಷ್ಟೇ ನಮ್ಮಮ್ಮನ. ಎಲ್ಲ ಐಟಮ್ಸ್ ಗಳೆಲ್ಲ ಹಂಗೆ ಹಾಕ್ಬಿಟ್ಟವ್ರೆ. ಎಲ್ಲ ಕೆಲ್ಸ ಮಾಡಿದ್ರಲ್ಲ. ನಮ್ಮಪ್ಪ ಏನಂತಾರೆ ಗೊತ್ತಾ ನನ್ಗೆ, ಅಮ್ಮ ನಿಮ್ಮಮ್ಮಂಗೆ
ಪೂಜೆ ಮಾಡ್ಬಿಡ್ರಮ್ಮ 2 ಸಲಿ. ಅವ್ಳು ಹೋಗಿದ್ ದಿವಸ ಮತ್ತೆ ಇನ್ನೊಂದು ಪಿತೃಪಕ್ಷದಲ್ಲಿ ಪೂಜೆ ಮಾಡ್ಬಿಡಿ ಅಂತ ಹೇಳ್ತಾರೆ. ಅಪ್ಪ ಮಾಡ್ತೀನಿ ಬಿಡಪ್ಪ, ಯಾಕಪ್ಪ ಅದನ್ನೆಲ್ಲ ಹೇಳ್ಬೇಕಾ ಅಂತ ನಮ್ಮಪ್ಪಂಗೆ ಏನೋ ಒಂಥರ ಬೇಜಾರು. ನಮ್ಮ ಮಕ್ಳು ಮಾಡ್ತಾರೋ ಮಾಡಲ್ವೋ ಅನ್ನೋದೊಂದು. ಇಲ್ಲಪ್ಪ ಮಾಡ್ತೀನಿ, ಇಬ್ರು ಮಾಡ್ತೀವಿ, ನಾನು ಮಾಡ್ತೀನಿ, ನನ್ ತಂಗಿನೂ ಮಾಡ್ತಾಳೆ ಅಂತ ಹೇಳಿದೀನಿ. ಅವ್ರಿಗೊಂಥರ ಬೇಜಾರು. ಏನ್ ಮಾಡ್ತೀರಾ? ಯಾವಾಗ ಬಂದ್ರಿ ಏನ್ ಸೌಂಡ್ ಇರಲ್ಲ ಇಲ್ಲಿ. ಕೆಲವರು ಬ್ಲಾಕ್ ಅಂಡ್ ವೈಟ್ ಮಾಡ್ಸವ್ರೆ, ನಮ್ಮಪ್ಪ ಕಲರ್ ಮಾಡ್ಸವ್ರೆ. ಮಗಳು ಐಸ್ ಕ್ರೀಮ್ ಕೇಳಿದ್ಲು, ಸೊ ಐಸ್ ಕ್ರೀಮ್ ತಗೊಂಡು ಹೋಗ್ತಾ ಇದ್ದೀನಿ. ಇಲ್ಲೇ ಮನೆ ಪಕ್ಕದ ರೋಡು. ಫ್ರೂಟ್ಸ್ ತರಕ್ಕೆ ನಾನು ಸಂಜೆ ಮೇಲೆ ಹೋಗ್ತೀನಿ, ನೋಡೋಣ ಬಿಸಿಲು. ಇವಾಗ ಅಡುಗೆ ಮಾಡೋಕ್ಕಾಗಿಲ್ಲ, ಸಾಂಬಾರು, ಸೊ ಅದಕ್ಕೆ ಹೋಟ್ಲಿಂದನೇ ತಂದ್ಬಿಟ್ಟೆ. ಮುದ್ದೆ, ಸಾಂಬಾರು, ವಡೆ. ಓನಪ್ಪ ಬೇರೆ ಅನ್ನ ಎಲ್ಲ ಇದೆ. ಗೈಸ್, ಈಗ ಸಂಜೆ ಹೋಗಿ ನಾನು ಕೆಲವೊಂದಷ್ಟು ಸ್ಟಾಕ್ಸ್ ತಂದೆ. ರೆಸ್ಟ್ ಇಲ್ಲ ಇವತ್ತು ನನಗೆ. ಆಮೇಲೆ ಹಾಗೆ ಮಕ್ಕಳಿಗೆ ಸ್ವಲ್ಪ ಫ್ರೂಟ್ಸ್ ತಂದಿದ್ದೀನಿ. ವಾಟರ್ ಮಿಲನ್ ನೋಡಿದೆ, ಇನ್ನೂ ಅದು ಸ್ವಲ್ಪ ಕರೆಕ್ಟ್ ಸೀಸನ್ ಬರಬೇಕು, ಇನ್ನೊಂದು 15 ದಿವಸ ಆಗ್ಬೇಕದು. ಸ್ವಲ್ಪ ದಾಳಿಂಬೆ ಹಣ್ಣು, ಆ್ಯಪಲ್ಲು, ಆರೆಂಜು, ದ್ರಾಕ್ಷಿ ಎಲ್ಲ ತಂದಿದ್ದೀನಿ. ಡೈಲಿ ನನ್ನ ಮಗಳು ಸ್ಕೂಲಿಗೆ ಬೇಕೇ ಬೇಕು, ಸೊ ಹಂಗಾಗಿ